ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾಜಿ ಪ್ರಧಾನಿ ಜವಾಹರ್ಲಾಲ್ ಅವರ ಜನ್ಮದಿನ ಪ್ರಯುಕ್ತ ನೆಹರು ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ರಮಾನಾಥ ರೈ ಅವರು, ಜಾತ್ಯತೀತತೆಯ ಹೆಸರಿಗೆ ಅನ್ವರ್ಥ ನಾಮ ಯಾರು ಎಂದರೆ ಅದು ಜವಾಹರ್ಲಾಲ್ ನೆಹರೂರವರು. ಅವರು ಜಾತಿ ಧರ್ಮದ ವಿಚಾರದಲ್ಲಿ ಯೋಚನೆ ಮಾಡಿದವರಲ್ಲ, ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಿದಂತಹ ಒಬ್ಬ ಧೀಮಂತ ನಾಯಕ ಎಂದು ಹೇಳಿದರು. ಭ್ರಾತೃತ್ವ ಭಾವನೆಯಿಂದ ಅವರು ಕರೀತಾರಲ್ಲ ಅಂತ ಹೇಳಿದ್ರೆ ಅದೇ ಜಾತ್ಯತೀತ ಚಳವಳಿಯ ಒಂದು ಮೊದಲ ಅಂಶ ಅಂತ ಹೇಳ್ತಕ್ಕಂಥ ಮಾತನ್ನ. ಜಾತ್ಯತೀತ ಅನ್ನುವ ಹೆಸರಿಗೆ ಅನ್ವರ್ಥ ನಾಮ ಯಾರು ಅಂತ ಹೇಳಿದ್ರೆ ಅದು ಜವಾಹರ್ಲಾಲ್ ನೆಹರು. ಅವರು ಯಾವತ್ತೂ ಜಾತಿ ಧರ್ಮದ ವಿಚಾರವಾಗಿ ಯೋಚನೆ ಮಾಡಿದವರಲ್ಲ. ಅವರ ಮಂದಿರ ಮಸೀದಿಗೂ ಕೂಡ ಅವರು ನಂಬಿಕೆಯನ್ನು ಇಡದೆ ಎಲ್ಲ ಕೂಡ ಒಂದೇ ರೀತಿಯಲ್ಲಿ ನೋಡಿದಂತಹ ಒಬ್ಬ ಧೀಮಂತ. ಅವರ ಸಿದ್ಧಾಂತಗಳು ಬಹುಶಃ ಕಠೋರವಾಗಿ ಕಂಡಿದ್ರು ಕೂಡ ಬಹುಶಃ ಅವರೊಬ್ಬ ದೊಡ್ಡ ಮಾನವತಾವಾದಿ ಅಂತ ಹೇಳ್ತಕ್ಕಂಥ ಒಬ್ಬ ದೊಡ್ಡ ಮಾನವತಾವಾದಿ. ಜವಾಹರ್ಲಾಲ್ ಅವರ ಉತ್ಕೃಷ್ಟವಾದ ಜಾತ್ಯತೀತ ಸಿದ್ಧಾಂತ ಅವರಲ್ಲಿತ್ತು. ಬಹುಶಃ ಎಲ್ಲರೂ ಅವರು ಸಮಾನವಾಗಿ ಕಂಡಂತ ಒಬ್ಬ ವ್ಯಕ್ತಿ ಅಂತ ಯಾವಾಗಲೂ ಹೇಳುವಂತ ಮಾತಿತ್ತು. ಮಾಜಿ ಶಾಸಕ ಜೆಆರ್ ಲೋಬೋ ಅವರು ಮಾತನಾಡಿ, ಸ್ವಾತಂತ್ರ್ಯ ಪಡೆಯಲು ಬಲವಾದ ಆರ್ಥಿಕ ಬುನಾದಿಯನ್ನ ಹಾಕಿದವರು ಜವಾಹರ್ಲಾಲ್ ನೆಹರೂರವರು ಎಂದು ಹೇಳಿದರು. ಆದರೂ ಕೂಡ ಕೇವಲ ಅವಹೇಳನ ಮಾಡಲಿಕ್ಕೋಸ್ಕರ ಟೀಕೆ ಮಾಡುವುದಾದರೂ ಕೂಡ ಇವತ್ತು ಬಿಜೆಪಿಯವರು ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿಯಬೇಕಾದ್ರೆ ಆ ದಿವಸ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಮತ್ತು ಸ್ವಾತಂತ್ರ್ಯ ಪಡೆದ ನಂತರ ಬಲವಾದ ಆರ್ಥಿಕ ಬುನಾದಿಯನ್ನು ಹಾಕಲಿಕ್ಕೆ ಕಾರಣಕರ್ತರಾದವರು ಜವಾಹರ್ಲಾಲ್ ನೆಹರು. ಆ ಆರ್ಥಿಕ ಬುನಾದಿಯನ್ನು ಬಲವಾಗಿ ಹಾಕಿಲ್ಲದಿದ್ದರೆ ಇವತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಉಳಿಯುತ್ತಿರಲಿಲ್ಲ. ಇವತ್ತು ತಾವು ನೋಡಿರಬಹುದು, ನಮ್ಮ ಗಡಿನಾಡಿನಲ್ಲಿರುವಂಥ ಇತರ ದೇಶಗಳು ಅವರ ಪರಿಸ್ಥಿತಿ ಹೇಗಿದೆ ಮತ್ತು ನಾವು ಯಾವ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಮುಖ್ಯ ಕಾರಣವೇ ಅಂದಿನಿಂದ ಹಾಕಿದ ಬಲವಾದ 5 ಪಂಚವಾರ್ಷಿಕ ಯೋಜನೆಗಳು, ಅಣೆಕಟ್ಟುಗಳು, ನಮ್ಮ ಕೃಷಿ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಪ್ರಾಮುಖ್ಯತೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಪದ್ಮರಾಜ್ ಆರ್ ಪೂಜಾರಿ, ಮೆಸ್ಕಾಂ ನಿಗಮದ ಅಧ್ಯಕ್ಷರಾದ ಹರೀಶ್ ಕುಮಾರ್, ಎಂಎಲ್ಸಿ ಐವನ್ ಡಿಸೋಸಾ, ಮಾಜಿ ಮೇಯರ್ ಶಶಿಧರ ಹೆಗ್ಡೆ, ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ತಾರ್ನಾಥ್ ಗಟ್ಟಿ ಕಾಪಿಕಾಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. Welcome to SES Preschool, where all-round development meets a nurturing, safe environment. Our state-of-the-art infrastructure includes Montessori-equipped classrooms and indoor play gym. We offer a comprehensive curriculum inspired by renowned educational philosophies to ensure holistic growth beyond academics. An outdoor play area, a swimming pool, child-friendly washrooms. Extracurricular activities like swimming, dancing, karate and yoga are part of our program, along with transportation, child counseling, well-trained educators and empathetic support staff. Schedule a visit to experience a vibrant learning community. SES Preschool, Uruva, Mangalore.